ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಹರಿಯೇನ. ಇವತ್ತದು ಯಾವ ಮಗಳಲ್ಲಿ ಎದ್ದೆ ನಾನು? ಯಾವ್ರು ಎಂಥ ಕುಸಿ ವಿಷಯ ಕೊಟ್ಬಿಡ್ತಲ್ಲ. ಅಲ್ಲ, ಈ ಡುಮ್ಮಿ ನಮ್ಮ ಸೀನನ್ನು ಕರ್ಕೊಂಡೋಗಿ ಲಾಯರ್ ಆಫೀಸ್ನಾಗೆ ಡೈವರ್ಸಿಗೆ ಸೈನ್ ಮಾಡೋದಂತೆ. ಆಮೇಲೆ ನಮ್ಮ ಪಿಂಕಿಗೂ ಸೀನುಗೂ ಮದುವೆ ಮಾಡಿಸೋದಂತೆ. ಯಪ್ಪ, ನಂಗಂತೂ ಖುಷಿ ಆಗೋಯ್ತು. ಇದೇ ಖುಷಿಲಿ ಇವತ್ತು ಹೋಗಿ ಸಪ್ಪೆಸ್ ಯಾಕೆ ಮಾಡೋಣ, ಒಂದು ನಾಟಿ ಕೋಳಿನೇ ಕುಯಿಸ್ಬಿಡೋಣ ಹೇಳು. ಬೇಡ, ಇವತ್ತು ಮಗ ಸೊಸೆದು ಮದುವೆ. ಏನ್ ಮಾಡೋಣ, ಶಾವ್ಗೆ ಹುರಿದು ಪಾಯಸ ಮಾಡ್ಬಿಡ್ತೀನಿ. ಮಗನ್ ಮದುವೆ ಆಗ್ತೈತೆ, ತಾಯಾಗಿ ನಾನೊಳ್ಳೆ ಇಲ್ಲ ಇವನಿ. ಇರ್ಲಿ ಬಿಡು, ಹೆಂಗೋ ನಾನು ಅನ್ಕೊಂಡಂಗೆ ತೆಳ್ಗೆ ಬೆಳ್ಗೆ ಒಳ್ಳೆ ಲಂಡನ್ ರಾಣಿ ಥರ ಇರೋ ಸೊಸೆನೇ ನಮ್ಮ ಮನೆಗೆ ಬರ್ತಾವಳೆ. ಇಷ್ಟಕ್ಕೂ ನಾನು ಹೋದ್ರೆಷ್ಟು ಬಿಟ್ರೆಷ್ಟು. ಸಂಸಾರ ಮಾಡಬೇಕಾಗಿರೋದು ನಮ್ಮ ಸೀನೂ ಪಿಂಕಿನೂ. ಅವರಿಬ್ರು ಚೆನ್ನಾಗಿದ್ರಾಯ್ತು. ಅದಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಹೇಳು. ಗಗನವು ಎಲ್ಲೋ ಭೂಮಿಯು ಎಲ್ಲೋ. ನಿನ್ನ ಮಗ ಯಾವಳದೋ ಜೊತೆಗೆ ಓಡಾಡ್ತಾ ಇದ್ರೆ ಅದಕ್ಕೆ ನೀನು ಜೊತೆಯಾಗಿದ್ಯಾ? ಅದೇ ನನ್ನ ಮಗಳು ನಿನ್ ಮಗನ ಕೈಲೇ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಬಂದಿದ್ರು ಅವಳನ್ನ ತಾತ್ಸಾರವಾಗಿ ನೋಡ್ತಾ ಇದೀಯಾ? ಇಲ್ಲ, ನಾನು ಎಷ್ಟೇ ತರದಲ್ಲಿ ನಿನಗೆ ಬುದ್ಧಿ ಹೇಳಿದ್ರು ನೀನು ತಿದ್ಕೋತಾ ಇಲ್ಲ. ನಾನು ಕೊಡ್ತಾನೆ ಇರ್ತೀನಿ, ನೀನು ತಗೋತಾನೆ ಇರು. ಸೈನ್ ಹಾಕಮ್ಮ, ಯಾಕೆ ಯೋಚನೆ ಮಾಡ್ತಿದ್ದೀಯಾ? ಮುಡ್ಡೆ, ಬೇಗ ಸೈನ್ ಹಾಕಿ. ಮೊದಲೇ ತಲೆ ಕೆಟ್ಟೋಗೈತೆ, ಇನ್ನು ತಲೆ ಕೆಡಿಸ್ಬೇಡ. ಆಮೇಲೆ ನನ್ನ ಮನ್ಸನೇ ಆಗಿರಕ್ಕಿಲ್ಲ. ಸೈನ್ ಹಾಕು ಬೇಗ. ನನ್ನ ಮಗಳು ರಶ್ಮಿ ಅಷ್ಟು ಸುಲಭವಾಗಿ ಸಂಸಾರನ ಬಿಟ್ಕೊಡೋದಾಗಿದ್ರೆ ನನ್ನ ಮಗ ಶಿವ ದೇವಿ ಪುತ್ರ ಅನ್ಸ್ಕೊತಾ ಇರ್ಲಿಲ್ಲ. ಮಕ್ಕಳವ ನನ್ನ ಮಗನ ಮ್ಯಾಕ್ ಬಂದು ಹೇಳಿದ ಮಾತು ಅವಳಿಗೆ ಕೆತ್ತಿ ಇರ್ತದೆ. ಅಷ್ಟು ಸುಲಭಕ್ಕೆ ಅವಳ ಗಂಡನ ಬಿಟ್ಕೊಡಕ್ಕಿಲ್ಲ, ಅವಳ ಗುರಿನೂ ಬಿಟ್ಕೊಡಕ್ಕಿಲ್ಲ. ಕಿರ್ಚಬೇಡ, ನಾನು ಕೊಳ್ಳಿದ್ದೀವ. ಸದ್ದು ಜೋರ್ ಕೂಗಿದ್ರೆ ಎಷ್ಟು ಹೇಳಿದ್ರು ನಿನಗೆ ಬುದ್ಧಿ ಬರಲಿಲ್ಲ ಅಲ್ಲ? ನೀನು ಬುದ್ಧಿ ಕಲಿಯೋ ತನಕ ನಿನಗೆ ಸರಿಯಾಗಿ ಕೇಳಿಸ್ಕೊ. ಇನ್ಮೇಲಿಂದ ನೀನು ಬುದ್ಧಿ ಕಲಿತು ಸರಿಯಾಗಿ ಸಂಸಾರ ನಡೆಸಿದ್ರೆ ಸರಿ. ಇಲ್ಲ ಅಂದ್ರೆ ಪದೇ ಪದೇ ನಾನು ಈ ರೀತಿ ಬರ್ಬೇಕಾಗತ್ತೆ ನಿನಗೆ. ಇದೇ ಕೆಲಸ ನೀನು ಪದೇ ಪದೇ ಮಾಡ್ತಾ ಇದ್ರೆ ಅಂಗಾಲಿಂದ ನಡೋ ನೆತ್ತಿವರೆಗೂ ಕೆಂಡದ ಮಳೆನೆ ಸುರಿಸ್ಬಿಡ್ತೀನಿ. ಹುಷಾರ್. ಸೈನ್ ಹಾಕಮ್ಮ. ಮುಟ್ಟೆ, ಈಗ ಆಗ್ತೀಯ ಏನು? ತಲೆ ಕೆಟ್ರೆ ಮತ್ತೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಸೈನ್ ಹಾಕೋ. ಕೈ ತುತ್ತು ದಾನ ಮಾಡಬಹುದು, ಕೈ ಸಿಕ್ಕಿರೋ ಪ್ರಸಾದನಲ್ಲ. ಅನ್ನ ಎಲ್ರಿಗೂ ಸೇರಿದ್ದು, ಆದ್ರೆ ಪ್ರಸಾದ ನಿಂದು ಮಗಳೇ. ಅಯ್ಯೋ, ಆವ ಎಲ್ಲಿ 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 ಎಲ್ಲಿ? ಏನು ಇದು? ಡೈವರ್ಸ್ ಪೇಪರ್? ಅಯ್ಯಯ್ಯೋ,
ಒಂದು ನಿಮಿಷ. ಸರ್ ನಾನು ತಾಯಿ ಇಲ್ದಿರೋ ಒಂದು ಹೆಣ್ಮಕ್ಳು ಸರ್. ನನ್ನಂತೊಳಗೆ ಹೆಂಗ್ ಮೋಸ ಮಾಡ್ತಾ ಇದ್ದಾನೆ ನೋಡಿ ಸರ್ ಇವನು. ಪಾಪ ನನ್ನ ಮಗ ನನಗೆ ಮೋಸ ಮಾಡಿ ಓಡೋಗ್ಬೇಕು ಅಂತ ಇದ್ದಾನೆ ಸರ್. ನನ್ನ ಸಂಸಾರಕ್ಕಾಗ್ತಿರೋ ಅನ್ಯಾಯ ತಡೆಯಕ್ಕೆ ಯಾರು ಇಲ್ವೇ? ಪತಿಯೇ ಪರದೇವ ಅನ್ಕೊಂಡಿದ್ದಲ್ಲಪ್ಪ, ಡೈವರ್ಸ್. ಅಯ್ಯೋ ಸರ್, ಅದೇ ನಾನು ನಿಮಗೆ ಫೋನಲ್ಲಿ ಹೇಳಿದ್ನಲ್ಲ ಡೈವರ್ಸ್ ವಿಷಯ. ಈಗ ಡಿವೋರ್ಸು ಮ್ಯೂಚುವಲ್ ಆಗಿ ತಗೋಬೇಕು ಅಂತ ಅನ್ಕೊಂಡಿದಿರೋ ಹೇಗೆ? ಈ ಮ್ಯೂಚುವಲ್ ಫಂಡ್ ಗಿಂಡೆಲ್ಲ ನಾನ್ ತಗೊಳಲ್ಲ. ನನ್ನ ಫ್ರೆಂಡು ಕ್ಯಾಪ್ ಕಾಂತ ಅಂತ ಅವನೇ ಹೇಳಿದ್ದು. ಅವನು ಇದೇ ತರ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಹಾಕ್ಬಿಟ್ಟು ಯಾಮಾರಿಸ್ಬಿಟ್ರಂತೆ, ಮುಂಡಾಯಿಸ್ಬಿಟ್ರಂತೆ. ನಾನ್ ಎಲ್ಲಿಂದ ತರ್ಲಿ ಅಷ್ಟು ದುಡ್ಡನ್ನ? ನನ್ನ ಕೈಲಿ ಇನ್ವೆಸ್ಟ್ ಎಲ್ಲ ಮಾಡಕ್ಕಾಗಲ್ಲಪ್ಪ. ನೋ ರಿಸ್ಕ್, ನೋ. ಮ್ಯೂಚುವಲ್ ಫಂಡ್ ಅಲ್ಲಪ್ಪ, ಮ್ಯೂಚುವಲ್ ಡಿವೋರ್ಸ್. ಅಂದ್ರೆ ಇಬ್ರು ದೂರ ಆಗೋದಕ್ಕೆ ಒಪ್ಪಿ ಡಿವೋರ್ಸ್ ತಗೊಳ್ತಾ ಇದ್ದೀರಾ ಅಂತ. ಚೆನ್ನಾಗದ್ರಿ ಬ್ರೋ ನೀವು. ಮತ್ತಿನ್ನೇನಿಗೆ ಬರ್ತೀವಿ ಹೇಳಿ? ಏ ಮುಟೆ, ಬೇಗ ಪೇಪರ್ ಇಸ್ಕೊಳ್ಳೆ, ಸೈನ್ ಹಾಕ್ಬಿಟ್ಟು ಹೋಗದ. ಯಾವ ಪೇಪರು ಸರ್? ಸಾರಿ ಬ್ರೋ. ಒಂದ್ ನಿಮಿಷ, ಯಾಕಷ್ಟು ಅವಸರ ಮಾಡ್ತಿದ್ದೀರಾ? ಮದುವೆ ಅನ್ನೋದು ನಾಗರಿಕ ಸಮಾಜದಲ್ಲಿ. ಬ್ರೋ ಕೂಲ್ ಕೂಲ್ ಕೂಲ್. ಈ ಮದುವೆ ಅನ್ನೋದು ನಾಗರಿಕ ಸಂಬಂಧ, ಅನಾಗರಿಕ ಸಂಬಂಧ, ದೇವ್ರು ಮಾಡಿರೋ ಸೃಷ್ಟಿ, ಬ್ರಹ್ಮಗಂಟು, ಆಳು ಮಣ್ಣು ಮಸಿ, ಇದೆಲ್ಲ ನನಗೆ ಬೇಡ. ನನಗೆ ಅವಳು ಕಂಡ್ರೆ ಇಷ್ಟ ಇಲ್ಲ, ಅವಳಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಒಟ್ನಲ್ಲಿ ನಾವಿಬ್ರು ದೂರ ಆಗ್ಬೇಕು. ಹೌದು ಬ್ರೋ, ಹೆಚ್ಚು ಕಮ್ಮಿ ಇವಾಗ ಸೈನ್ ಹಾಕಿದ್ರೆ ಇನ್ನು ಎಷ್ಟು ದಿನ ಬೇಕಾಗತ್ತೆ? ಒಂದು 6 ತಿಂಗಳಾಗುತ್ತೆ. ಓ, 6 ತಿಂಗಳು ಸಿಗುತ್ತೆ ತಾನೇ ಡೈವರ್ಸು? ಇಷ್ಟ ಇಲ್ಲದೆ ಒಟ್ಟಿಗೆ ಬದುಕಿ ಅಂತ ಯಾವ ಕಾನೂನು ಹೇಳಲ್ಲ ಸರ್. That's why I love the lawyer. Mr. Lawyer, give me the paper. I put my signature. ಕೊಡಿ. Too many papers. ನಾನು ಎಕ್ಸಾಮಲ್ಲೂ ಇಷ್ಟು ಬರ್ದಿರ್ಲಿಲ್ಲ. ಓಕೆ ಮುಟೆ, ಇಟ್ಸ್ ಯೋರ್ ಟರ್ನ್. ಹಾಕು, ನಿಂಗೆ ವೈತಾ ಕೊಡ್ತೀನಿ. ಮೈಸೂರು ಪಾಕು ಹಾಕು. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ